ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯಕ್ರಿಯೆ ಹರದನಹಳ್ಳಿ ಅವರ ಒಂದು ಹೊಲದಲ್ಲಿ ನಡೀಲಿಕ್ಕಿದೆ. ಈಗ ನಾನು ಚೆನ್ನಮ್ಮರವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿದ್ದೇನೆ. ನೋಡ್ಬೋದು ಏನು ಈ ಒಂದು ಚೌಕಾಕಾರವಾಗಿ ಇಲ್ಲಿ ಗುರುತಿಸಿ ಜಾಗವನ್ನು ನಿಗದಿಪಡಿಸಿರುವ ಸ್ಥಳದಲ್ಲೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ಸಂಜೆ 4 ಗಂಟೆ ಒಳಗೆ ಮಾಡಬೇಕು ಅನ್ನುವಂಥದ್ದು ಅವರು ಕುಟುಂಬ ಸಮಯ ನಿಗದಿ ಮಾಡಿಕೊಂಡಿರುವಂತಹ ಒಂದು ಸಂಗತಿಯಾಗಿದೆ. ಹಾಗೆ ಚೆನ್ನಮ್ಮನವರ ಸಮಾಧಿ ಏನಿದೆ ಅದಕ್ಕೆ ನೇರವಾಗಿ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟವೂ ಕೂಡ ಇದೆ. ಈಗಾಗಲೇ ಗೊತ್ತಿರುವಂತೆ ದೇವೇಗೌಡ ಹಾಗೂ ಚೆನ್ನಮ್ಮ ಕುಟುಂಬದ ಆರಾಧ್ಯ ದೈವ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನ ಮಡಿಲಲ್ಲಿ ಚೆನ್ನಮ್ಮ ಆಗಲಿಕ್ಕೆ ಇದ್ದಾರೆ. ಇನ್ನು ನಮ್ಮ ಜೊತೆ ಅವರ ಕುಟುಂಬಕ್ಕೆ ಒಡನಾಡಿಯಾಗಿದ್ದ ಮಂಜೇಗೌಡರು ಇದ್ದಾರೆ. ಬೆಳಿಗ್ಗೆನೇ ಬಂದು ಅವರು ಇಲ್ಲಿ ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ತಾವು ಹತ್ತಿರದಿಂದ ನೋಡಿದಂಥವ್ರು, ಎಷ್ಟು ವರ್ಷದಿಂದ ನಿಮಗೂ ಅವರಿಗೂ ಪರಿಚಯ, ಹೇಗೆ ಪರಿಚಯ, ಮತ್ತು ಇವತ್ತಿನ ಮಾಹಿತಿ ಏನಿದೆ ನಿಮಗೆ, ಎಷ್ಟೊತ್ತಿಗೆ ಏನಾಗುತ್ತೆ ಅಂತ? ಪರಿಚಯ ನನಗೆ 77ರಿಂದ ಸರ್, 45 ವರ್ಷ ಆ ಕುಟುಂಬದೊಳಗೆ ನಾನಿದ್ದೀನಿ. ಮತ್ತು ಚೆನ್ನಮ್ಮನವರು ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ನೋಡಿದಂಥವ್ರು. ನನಗೆ ದೂರದ ಸಂಬಂಧದಲ್ಲಿ ನನ್ನ ಹೆಂಡ್ತಿನೂ ಕೂಡ ಅವರ ಇದರಲ್ಲಿದ್ದಾರೆ. ಆದರೆ ನಮಗೆ ಅನ್ನ ಹಾಕಿದಂಥ ತಾಯಿ ಅದು. ನಾವು ಹೋದಾಗೆಲ್ಲ ನಮ್ಮನ್ನೆಲ್ಲ ಭಾಳ ಪ್ರೀತಿ ನೋಡಿ ಅನ್ನ ಹಾಕ್ತಂಥವ್ರು. ಪುನಃ ಮತ್ತು ದೇವೇಗೌಡರು ಕೂಡ ನಮ್ಮನ್ನು ನೋಡ್ಕೊಂಡು ಬಂದವರು. ರಾಜಕೀಯವಾಗಿ ಆಗಲಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಭಾಳ ಆಸೆಯಿಂದ ನೋಡ್ಕೊಂಡು ಬಂದವರು. ಅದರಿಂದ ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ನಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಲ್ರಿಗೂ ಕೂಡ ದುಃಖ ಬರುವಂಥ ಸಂಗತಿ ನಿನ್ನೆಯಿಂದಲೂ ಕೂಡ ನಾವೆಲ್ಲರೂ ಕೂಡ ಇದು ಮಾಡಿದ್ದೀವಿ. ಆದರೆ ಇವತ್ತು 11 ಗಂಟೆ ಒಳಗೆ ಅಲ್ಲಿ ದರ್ಶನ ಆಗುತ್ತೆ, ಮನೆ ಹತ್ರ ಎಲ್ಲ ರೇವಣ್ಣವ್ರ ಮನೆ ಹತ್ರ. ಅಲ್ಲಿಂದ ಬಂದ ಮೇಲೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ 2 ಗಂಟೆಯಿಂದ 4 ಗಂಟೆ ಒಳಗೆ ಅಂತ್ಯಕ್ರಿಯೆ ಇವೆಲ್ಲ ನಡೀತವೆ. ಪುನಃ ಅದಕ್ಕೆ ಎಲ್ಲ ಮುಖಂಡರುಗಳು ಇದ್ದಾರೆ, ಕೇಂದ್ರದ ಮಂತ್ರಿಗಳು ಕೂಡ ಬರ್ತಾಯಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಬರ್ತಾಯಿದ್ದಾರೆ, ಎಲ್ಲ ಮುಖಂಡರುಗಳು ಎಲ್ಲ ನಾಯಕರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಸರ್. ಲಕ್ಷಾಂತರ ಜನ ಬರುವಂಥ ಒಂದು ಕಾರ್ಯಕ್ರಮ ಇದೆ. ಈಗ 40,000 ಕುರ್ಚಿಗಳನ್ನು, ಆಸನಗಳನ್ನೆಲ್ಲ ರೆಡಿ ಮಾಡಿದೆ. ಬಂದರೆ ಎಲ್ಲ ಅವರಿಗೆ ಬಂದಂಥವ್ರಿಗೆ ಕೂರ್ಲಿಕ್ಕೆ ಏನೇನು ಅವಕಾಶ ಬೇಕೋ ಅದು ಎಲ್ಲ ಕೂಡ ಮಾಡಿದೆ ಸರ್. ಮತ್ತು ಯಾವುದೂ ಕೂಡ ಇಲ್ಲಿ ತೊಂದರೆ ಆಗಬಾರ್ದು, ಅದಕ್ಕೆ ಎಲ್ಲ ಕೂಡ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ ಸರ್. ಓಕೆ, ಕಂಡಲ್ಲಿ ಮಂಜಣ್ಣ ದೇವೇಗೌಡರ ಕುಟುಂಬಕ್ಕೆ ಹಾಗೂ ಅವರ ಚೆನ್ನಮ್ಮ ಅವರ ಪತ್ನಿ ಏನಿದ್ದಾರೆ, ಹಾಗೆ ಅವರ ಪತ್ನಿ ಕುಟುಂಬಕ್ಕೆ ಹತ್ತಿರವಾದಂಥವ್ರು. ಹಾಗೆ ನೋಡ್ಬೋದು, ಸಾಕಷ್ಟು 40,000 ಆಸನಗಳನ್ನು ಕೂರಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಏನು ಅಂತ್ಯಕ್ರಿಯೆ ಆಗುತ್ತೆ ಆ ಜಾಗದ ಸುತ್ತಲೂ ಅಲ್ಲಲ್ಲಿ ಹಾಕಿ ಏನು ಎಲ್ಲ ರೆಡಿ ಮಾಡಲಿಕ್ಕೆ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದಾಗಿದೆ. ಹಾಗೆ ಜರ್ಮನ್ ಟೆಂಟ್ಗಳನ್ನು ಹಾಕ್ತಾಲಾಗ್ತಿದೆ. ಈಗಾಗಲೇ CM ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದರೆ ಗಣ್ಯರಿಗೆ ಒಂದು ಕಡೆ ವ್ಯವಸ್ಥೆಯನ್ನು ಇಲ್ಲಿ ಈ ಮುಂಭಾಗ ಏನಿದೆ, ಈ ಚೆನ್ನಮ್ಮವರ ಅಂತ್ಯಕ್ರಿಯೆ ಆಗುವಂಥ ಭಾಗದ ಮುಂಭಾಗದಲ್ಲೇ ಜರ್ಮನ್ ಟೆಂಟ್ಗಳನ್ನು ಕೂಡ 2 ಹಾಕಲಾಗಿದೆ. ಒಟ್ಟಾರೆಯಾಗಿ ಮಾಹಿತಿ ಪ್ರಕಾರ ಸುಮಾರು 40,000 ಚೇರ್ಗಳನ್ನು, ಕುರ್ಚಿಗಳನ್ನು ತರಿಸಲಾಗ್ತಿದೆ. ಸುಮಾರು ಈ ಒಂದು ಮಾಹಿತಿ ಪ್ರಕಾರ ಈ ಜಾಗವನ್ನು ಕುಮಾರಸ್ವಾಮಿ ಅವರು ಕೆಲವೊಂದಷ್ಟು ಜಾಗವನ್ನು ಚೆನ್ನಮ್ಮ ಅವರು ಕಾಲವಾದ ನಂತರ ಪರ್ಚೇಸ್ ಮಾಡಿರೋದು. ಅಂದರೆ ಈ ಒಂದು ವಿಚಾರಕ್ಕಾಗಿ, ಈ ಒಂದು ಅಂತ್ಯಕ್ರಿಯೆಗಾಗಿ ಇದನ್ನು ಖರೀದಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆದ ನಂತರ ಈ ಒಂದು ಜಾಗದಲ್ಲಿ ಚೆನ್ನಮ್ಮನವರಿಗೆ ಸೇರಿದಂತೆ ಅವರ ಒಂದು ಸ್ಮಾರಕವಾಗಿ ಮತ್ತು ಉದ್ಯಾನವನವನ್ನು ಮಾಡಬೇಕು ಅನ್ನುವ ಉದ್ದೇಶ ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಈಗ ಅಂತ್ಯಕ್ರಿಯೆ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಏನು ಸತತ 2 ದಿನಗಳಿಂದ ನಿರಂತರವಾಗಿ ಕೆಲಸ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ. ಹಾಗೆ ಆ ಭಾಗದಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಒಟ್ಟಾರೆಯಾಗಿ ಚೆನ್ನಮ್ಮ ಅಂತ್ಯಕ್ರಿಯೆ ಯಾವುದೇ ಗೊಂದಲ ಇಲ್ದಂಗೆ ಸರಾಗವಾಗಿ ಒಂದು ಭಕ್ತಿಯುತವಾಗಿ ನಡೀಲಿಕ್ಕೆ ಏನೆಲ್ಲ ತಯಾರಿ ಬೇಕೋ ಆ ಎಲ್ಲ ತಯಾರಿಯನ್ನು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ನಿನ್ನೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಕೆಲವರು ಬಂದು ರೇವಣ್ಣ ಅವರನ್ನು ಸಂತೈಸುವಂಥ ಹಾಗೆ ಕುಟುಂಬಕ್ಕೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಿದರು. ಈಗಾಗಲೇ ಚೆನ್ನಮ್ಮನವರ ಪಾರ್ಥಿವ ಶರೀರ ಎಚ್ ಡಿ ರೇವಣ್ಣ ಅಂದರೆ ಅವರ ಪುತ್ರ ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ಇರುವಂಥದ್ದು. ಸುಮಾರು ಮಾಹಿತಿ ಪ್ರಕಾರ 11 ಗಂಟೆಗೆ ಹೊಳೆನರಸೀಪುರ ರೇವಣ್ಣವರ ಮನೆಯಿಂದ ಪಾರ್ಥಿವ ಶರೀರವನ್ನು ಈ ಒಂದು ಅಂತ್ಯಕ್ರಿಯೆ ಸ್ಥಳಕ್ಕೆ ತೆಗೆದುಕೊಂಡು ಬರ್ತಾರೆ.
ಆ ನಡುವೆ ಅಂದರೆ ಅಲ್ಲಿಂದ ಇಲ್ಲಿಗೆ ಸುಮಾರು 16 ಕಿಲೋಮೀಟ್ರ್ ಆಗುತ್ತೆ. ಜೊತೆಗೆ ಅಲ್ಲೂ ಕೂಡ ಕೆಲವು ದರ್ಶನ ಮಾಡಲಿಕ್ಕೆ ಇರ್ತಾರೆ. ಹೀಗಾಗಿ ಸುಮಾರು 2 ಗಂಟೆಯಿಂದ 4 ಗಂಟೆವರೆಗೆ ಅಂತಿಮ ಪೂಜಾ ವಿಧಿವಿಧಾನ ನಡೆದು ಚೆನ್ನಮ್ಮನವರನ್ನು ಏನು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಿಗದಿಪಡಿಸಿರುವಂತಹ ಈ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.